ಆರಾಧನಾ ಸಮಯ. ಹೊಸಾನ, ದಾವೀದ ಕುಮಾರನಿಗೆ ಜಯ ಎಂಬ ಘೋಷಣೆಗಳೊಡನೆ ನೀನು ಆ ದಿನ ಯೆರೂಸಲೇಮನ್ನ ಪ್ರವೇಶ ಮಾಡಿದಂತಹ ದಿನವಾಗಿದೆ ಸ್ವಾಮಿ. ಈ ವಿಶೇಷವಾದಂಥ ಆರಾಧನೆಗೆ ನಮ್ಮನ್ನು ಕರೆತಂದಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಹೇಗೆ ನೀನು ಯೆರೂಸಲೇಮನ್ನ ಕುದುರೆಯನ್ನ ಏರದೆ, ಕತ್ತಿಯನ್ನ ಹಿಡಿಯದೆ, ಪ್ರಾಯದ ಕತ್ತೆ ಮರಿಯನ್ನ ಹತ್ತಿದವನಾಗಿ ಈ ಲೋಕಕ್ಕೆ ಸಮಾಧಾನವನ್ನು ತಂದು, ಅದೇ ರೀತಿಯಲ್ಲಿ ಸ್ವಾಮಿ ನಮ್ಮ ಜೀವಿತಗಳಲ್ಲಿ ಈ ದಿನ ಸಮಾಧಾನವನ್ನು ತೆಗೆದುಕೊಂಡು ಬಾ. ಈ ದಿನ ನಮ್ಮ ಜೀವಿತಗಳನ್ನು ಕಾಪಾಡು. ನಮ್ಮ ಜೀವಿತಗಳು ನಿನ್ನ ಮೂಲಕ, ಈ ಆರಾಧನೆಯ ಮೂಲಕ ಪರಿವರ್ತನೆ ಹೊಂದುವಂಥದ್ದಾಗಿರಲಿ. ನಮ್ಮ ರಕ್ಷಕನೇ, ನಮ್ಮ ದೇವರೇ, ಈ ಆರಾಧನೆಯಲ್ಲಿ ನಮ್ಮನ್ನು ವಿಶೇಷವಾದಂಥ ರೀತಿಯಲ್ಲಿ ಮುನ್ನಡೆಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ, ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನ ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನ ಹಾಡಿಕೊಳ್ಳೋಣ. ದೇವರನ್ನ ಆರಾಧಿಸೋಣ. ಆರಾಧನಾ ಕ್ರಮ ಪುಸ್ತಕ 3ನೇ ವಿಧಾನದ ಮೊದಲನೆಯ ಭಾಗವನ್ನು ಅನುಸರಿಸೋಣ. ಆರಾಧನೆಯ ಕ್ರಮ ಪುಸ್ತಕ 3ನೇ ವಿಧಾನದ ಮೊದಲನೆಯ ಭಾಗವನ್ನು ಅನುಸರಿಸೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ, ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಯುಗಯುಗಕ್ಕೂ, ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಯು, ಆತನ ಕೈಗಳಿರುವ ಹಿಂಡು ಆಗಿದ್ದೇವೆ. ಕರ್ತನ ಪರ್ವತವನ್ನ ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂತವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವೂ ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ. ಕರ್ತನಾದ ನಮ್ಮ ದೇವರು ಕರುಣಿಸುವವನು, ಕ್ಷಮಿಸುವವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೆವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನ ಕೇಳಲಿಲ್ಲ. ತನ್ನ ಸೇವಕರಾದ ಪ್ರವಾದಿಗಳ ಮೂಲಕ ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಕುಗಿದ ಮನಸ್ಸೇ ದೇವರಿಗೆ ಇಷ್ಟಯಜ್ಞ,
ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಯೇಸು ಇಂತೆಂದನು, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಎಂದು ಹೇಳುವೆನು. ಒಟ್ಟಾಗಿ, ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ.
ಈ ದಿನದ ಆರಾಧನೆಗೆ ಆರಿಸಿಕೊಂಡಂಥ ದೇವರ ವಾಕ್ಯ 1 ತಿಮೋಥೆಯನು ಬರೆದ ಪತ್ರಿಕೆ 4ನೇ ಅಧ್ಯಾಯ ವಚನ 6ರಿಂದ 16ರವರೆಗೆ. ಈ ಸಂಗತಿಗಳನ್ನು ಸಹೋದರರಿಗೆ ತಿಳಿಸಿದರೆ ನೀನು ಅನುಸರಿಸುವ ಕ್ರಿಸ್ತ ನಂಬಿಕೆಯ ಮತ್ತು ಸುಬೋಧನೆಯ ವಾಕ್ಯಗಳಲ್ಲಿ ಅಭ್ಯಾಸ ಹೊಂದುವವನಾಗಿ ಕ್ರಿಸ್ತ ಯೇಸುವಿನ ಒಳ್ಳೆ ಸೇವಕನಾಗಿರುವಿ. ಅಜ್ಜಿ ಕತೆಗಳಂತಿರುವ ಕೇವಲ ಪ್ರಾಪಂಚಿಕವಾದ ಕತೆಗಳನ್ನು ತಳ್ಳಿಬಿಟ್ಟು ನೀನು ದೇವಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡಿಕೋ. ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ. ಭಕ್ತಿಯಾದರೂ ಎಲ್ಲ ವಿಧದಲ್ಲಿ ಪ್ರಯೋಜನವಾದದ್ದು. ಅದಕ್ಕೆ ಇಹಪರಗಳಲ್ಲಿಯೂ ಜೀವ ವಾಗ್ದಾನ ಉಂಟು. ಈ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಇದಕ್ಕಾಗಿ ನಾವು ಕಷ್ಟಪಡುತ್ತೇವೆ, ಹೋರಾಡುತ್ತೇವೆ. ಯಾಕೆಂದರೆ ಎಲ್ಲ ಮನುಷ್ಯರಿಗೂ, ವಿಶೇಷವಾಗಿ ನಂಬುವವರಿಗೆ ರಕ್ಷಕನಾಗಿರುವ ಜೀವವುಳ್ಳ ದೇವರ ಮೇಲೆ ನಾವು ನಿರೀಕ್ಷೆಯನ್ನಿಟ್ಟುಕೊಂಡಿದ್ದೇವೆ. ಈ ಸಂಗತಿಗಳನ್ನು ಆಜ್ಞಾಪಿಸಬೇಕು ಮತ್ತು ಬೋಧಿಸಬೇಕು. ಯವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ, ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ನಾನು ಬರುವ ತನಕ ವೇದ ಪಾರಾಯಣವನ್ನು, ಪ್ರಸಂಗವನ್ನು, ಉಪದೇಶವನ್ನು ಮಾಡುವುದರಲ್ಲಿ ಆಸಕ್ತನಾಗಿರು. ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ. ಸಭೆಯ ಹಿರಿಯರು ಪ್ರವಾದನೆಯ ಸಹಿತವಾಗಿ ನಿನ್ನ ಮೇಲೆ ಹಸ್ತಗಳನ್ನಿಟ್ಟಾಗ ಅದು ನಿನಗೆ ಕೊಡಲ್ಪಟ್ಟಿತಲ್ಲ. ಈ ಕಾರ್ಯಗಳನ್ನು ಸಾಧಿಸಿಕೊಳ್ಳುವುದರಲ್ಲಿ ಆಸಕ್ತನಾಗಿರು. ಇದರಿಂದ ನಿನ್ನ ಅಭಿವೃದ್ಧಿಯು ಎಲ್ಲರಿಗೂ ಪ್ರಸಿದ್ಧವಾಗುವುದು. ನಿನ್ನ ವಿಷಯದಲ್ಲಿಯೂ ನಿನ್ನ ಉಪದೇಶದ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರು. ನೀನು ಈ ಕಾರ್ಯಗಳಲ್ಲಿ ನಿರತನಾಗಿರು. ಹೀಗಿರುವುದರಿಂದ ನಿನ್ನನ್ನು, ನಿನ್ನ ಉಪದೇಶ ಕೇಳುವವರನ್ನು ರಕ್ಷಿಸುವಿ ಎಂಬುದೇ. ಆರಾಧನಾ ಸಮಯ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಇಂದಿನ ವಿಷಯ ಧ್ಯೇಯ ಹೊಸನ್ನ ಕರ್ತನಿಗೆ ಜಯ ಅಥವಾ ಜಯ. ಕರ್ತನ ಹೆಸರಿನಲ್ಲಿ ಬರುವವರಿಗೆ ಆಶೀರ್ವಾದ. ಹೊಸನ್ನ ಕರ್ತನೇ ನಮ್ಮನ್ನು ರಕ್ಷಿಸು. 2000 ವರ್ಷಗಳ ಹಿಂದೆ ಬಹಳ ಆಶ್ಚರ್ಯವೂ ಮತ್ತು ಆ ಉತ್ಸಾಹವೂ ಅಥವಾ ಆ ಒಂದು ಹಬ್ಬದ ವಾತಾವರಣ ಯೆರೂಸಲೇಮಿನಲ್ಲಿ ನಡೆಯಿತು. ಹೌದು, ಯೇಸು ಸ್ವಾಮಿ ಎಣ್ಣೆ ಮರಗಳ ಗುಡ್ಡ ಎನಿಸಿಕೊಳ್ಳುವ ಗುಡ್ಡದ ಬಳಿಯಲ್ಲಿ ಬೇತ್ಫಗೆ ಮತ್ತು ಬೇತಾನ್ಯ ಈ ಒಂದು ಸ್ಥಳಕ್ಕೆ ಹತ್ತಿರವಿದ್ದಾಗ ಆ ಶಿಷ್ಯರು ಇಬ್ಬರನ್ನು ಕರೆದು ನಿಮ್ಮ ಎದುರಿಗಿರುವ ಹಳ್ಳಿಗೆ ಹೋಗ್ರಿ ಅಂತ ಕಳಿಸ್ಬಿಟ್ಟು, ಆನಂತರ ಯೇಸು ಸ್ವಾಮಿ ಒಂದು ವಿಚಿತ್ರವಾದ ಪ್ರಥಮ ಬಾರಿಯಾಗಿ ಒಂದು ಸಂಗತಿಯನ್ನು, ಘಟನೆಯನ್ನು ಮಾಡ್ತಾರೆ. ಅದೇನಂತ ಹೇಳಿದ್ರೆ, ಯೇಸು ಸ್ವಾಮಿ ಹೌದು ಕತ್ತೆ ಮರಿಯ ಮೇಲೆ ಕೂತ್ಕೊಂಡು ಹೋಗುತ್ತಿರುವಂಥ ಒಂದು ದೃಶ್ಯ. ಭಾಳ ಜನರು ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದ್ರು. ಯೇಸು ಸ್ವಾಮಿ ಪಟ್ಟಣದ ಸಮೀಪಕ್ಕೆ ಬಂದಾಗ, ಎಣ್ಣೆ ಮರಗಳ ಗುಡ್ಡದಿಂದ ಇಳಿಯುವ ಸ್ಥಳಕ್ಕೆ ಬಂದಾಗ ಶಿಷ್ಯ ಮಂಡಳಿ ಅವರಿಗೆಲ್ಲ ಭಾಳ ಖುಷಿಯಾಯಿತು, ಸಂತೋಷಪಟ್ಟರು. ತಾವು ಕಂಡಿದ್ದ ಎಲ್ಲ ಮಹತ್ ಕಾರ್ಯಗಳ ವಿಷಯದಲ್ಲಿ ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ, ಪರಲೋಕದಲ್ಲಿ ಮಂಗಳ, ಮೇಲಣ ಲೋಕಗಳಲ್ಲಿ ಮಹಿಮೆ ಎಂದು ಮಹಾಶಬ್ದದಿಂದ ದೇವರನ್ನು ಕೊಂಡಾಡುವುದಕ್ಕೆ ತೊಡಗಿದರು. ಇದು ಪ್ರಥಮ ಬಾರಿಯಾಗಿ ಅವರು ಮಾಡ್ತಾ ಬಂದರು. ಭಾಳ ಉತ್ಸುಕತೆಯಿಂದ, ಸಡಗರದಿಂದ, ಸಂಭ್ರಮಗೊಂಡು ಅವರು ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದನ್ನು ಗುಂಪಿನೊಳಗಿದ್ದ, ಅಂದರೆ ಜನರ ಗುಂಪಿನಲ್ಲಿ ಇದ್ದಂಥ ಒಂದು ಪಂಗಡದವರು ಅಥವಾ ಕೆಲವರು, ಅವರನ್ನು ಫರಿಸಾಯರಂತ ಕರೆಯಲಾಗಿತ್ತು. ಅವರು ಯೇಸು ಸ್ವಾಮಿ ಹತ್ರ ಬಂದು, ಬೋಧಕನೇ, ನಿನ್ನ ಶಿಷ್ಯರನ್ನು ಗದರಿಸು ಅಂತ ಹೇಳ್ತಾರೆ. ಆವಾಗ ಯೇಸು ಸ್ವಾಮಿ ಹೇಳಿದ ಮಾತು ಶ್ರೀ ಲೂಕನ್ ಬರೆದ ಸುವಾರ್ತೆ 19ನೇ ಅಧ್ಯಾಯದ 40ನೇ ವಚನದಲ್ಲಿ, ಇವರು ಸುಮ್ಮನಾದರೆ ಈ ಕಲ್ಲುಗಳೇ ಕೂಗುವವು ಎಂದು ನಿಮಗೆ ಹೇಳುತ್ತೇನೆ ಅಂತ ಹೇಳಿದಾಗ ಅವರು ಸುಮ್ಮನಾದರೂ, ಆದರೆ ಮನಸ್ಸಿನಲ್ಲಿ ಅವರಿಗೆ ಒಂದು ವೇಳೆ ಬಹಳ ಕೋಪ
ಇದ್ದಿರಬಹುದು. ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿ ಶಿಷ್ಯರಿಗೆ ಸಪೋರ್ಟ್ ಮಾಡಿದ್ರು, ಇವ್ರ ಮಾತನ್ನು ಕೇಳಲಿಲ್ಲ ಅಂತ. ಮಾರನೇ ದಿವಸ ಜಾತ್ರೆಗೆ ಬಂದಿದ್ದಂಥ ಜನ ಸಮೂಹ ಯೇಸು ಸ್ವಾಮಿ ಯೆರೂಸಲೇಮಿಗೆ ಬರ್ತಾ ಇದ್ದಾರೆ ಅಂತ ಕೇಳಿಬಿಟ್ಟು ಖರ್ಜೂರದ ಗರಿಗಳನ್ನು ತಕ್ಕೊಂಡು ಯೇಸು ಸ್ವಾಮಿಯನ್ನು ಎದುರುಗೊಡುವುದಕ್ಕೆ ಹೊರಗೆ ಬಂದು, ಜಯ, ಕರ್ತನ ಹೆಸರಿನಲ್ಲಿ ಬರುವವರಿಗೆ ಆಶೀರ್ವಾದ, ಇಸ್ರಾಯೇಲಿನ ಅರಸನಿಗೆ ಆಶೀರ್ವಾದ ಎಂದು ಆರ್ಭಟಿಸಿದರು. ಯೇಸು ಸ್ವಾಮಿ ಹೌದು, ಕತ್ತೆ ಮರಿ ಮೇಲೆ ಕೂತ್ಕೊಂಡು ಹೋಗುವಂಥದ್ದು ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಯು ಬರೆದಂಥ ಮಾತು. ಚಿಯೋನ್ ನಗರಿಯೇ, ಹೆದರಬೇಡ, ಇಗೋ ನಿನ್ನ ಅರಸನು ಕತ್ತೆ ಮರಿಯ ಮೇಲೆ ಕೂತುಕೊಂಡು ಬರ್ತಾನೆ ಎಂಬ ದೇವರ ವಾಕ್ಯವು, ಪ್ರವಾದನೆ ಮಾತು ಈ ರೀತಿಯಾಗಿ ನೆರವೇರಿತು. ಹೌದು, ಕರ್ತನು ನಮ್ಮನ್ನು ರಕ್ಷಿಸು, ಕರ್ತನೇ ನಮ್ಮನ್ನು ರಕ್ಷಿಸು ಎಂಬಂಥ ಹೆಸರು ಅಥವಾ ಅರ್ಥವನ್ನು ಒಳಗೊಂಡಂಥ ಒಂದು ಘಟನೆ ಇದಾಗಿತ್ತು. ಇದು ಯೇಸು ಸ್ವಾಮಿಯ ಶಿಷ್ಯರಿಗೆ ಮೊದಲು ತಿಳಿದಿರಲಿಲ್ಲ. ಆದರೆ ಯೇಸು ಸ್ವಾಮಿ ಅನಂತರ ಮರಣವನ್ನು ಹೊಂದಿ ಮತ್ತು ಸಮಾಧಿಯಲ್ಲಿ ಇಡಲ್ಪಟ್ಟು 3ನೇ ದಿವಸ ಎದ್ದು ಬಂದ ಮೇಲೆ ಯೇಸು ಸ್ವಾಮಿಯ ವಿಷಯವಾಗಿ ಇದೆಲ್ಲ ಬರೆದಿದೆ ಅಂತ ಹೇಳಿಬಿಟ್ಟು ಅವರಿಗೆ ನೆನಪು ಮಾಡಿಕೊಂಡ್ರು. ಹೌದು, ನಾವು ಇಂದು ಈ ಅರಸನನ್ನು, ಆತನ ಕುರಿತು, ಆತನ ಬರುವಿಕೆಯ ಕುರಿತು, ಪ್ರಥಮ ಬಾರಿಯಾಗಿ ಬಂದದರ ಕುರಿತು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಆದರೆ ಈ ಧ್ಯಾನವು ನಮ್ಮ ಜೀವನದಲ್ಲಿ ಭಾಗಿಯಾಗಿರಲಿ. ಶಿಲುಬೆಯ ಧ್ಯಾನಿಗಳು ಹೌದು ನಾವು, ಆದರೆ ಶಿಲುಬೆಯ ಭಾಗಿಗಳು ಆಗಿರ್ತಕ್ಕದ್ದು. ಆಗ ಕರ್ತನ ರಕ್ಷಣೆ ಅನುಭವವನ್ನು ಮತ್ತು ಕರ್ತನ ಆಶೀರ್ವಾದವನ್ನು, ಪರಲೋಕದ ಮಂಗಳವನ್ನು, ಹೌದು ಇಹಲೋಕದಲ್ಲಿ ಮಾತ್ರವಲ್ಲ ಪರಲೋಕಗಳಲ್ಲಿಯೂ ಕೂಡ ದೇವರಿಗೆ ಮಹಿಮೆ ಉಂಟಾಗ್ತದೆ. ಅಂಥ ಒಂದು ಜೀವನವನ್ನು ನಾವು ಜೀವಿಸಬೇಕು. ಇದು ಎಲ್ರಿಗೂ ಇಷ್ಟ ಇಲ್ಲ, ಯಾಕಂದರೆ ಫರಿಸಾಯರಿಗೆ ಇಷ್ಟ ಇರಲಿಲ್ಲ. ಹೌದು, ಅವರಿಗೆ ದೇವರ ವಾಕ್ಯದ ಬಗ್ಗೆ ಮಾಹಿತಿ ಗೊತ್ತಿತ್ತು. ಆದರೂ ಕೂಡ ದೇವರ ವಾಕ್ಯದ ಆತ್ಮವನ್ನು, ಅಂದರೆ ಬರೆದಂಥ ವಾಕ್ಯದ ಆತ್ಮವನ್ನು ಅವರು ಗ್ರಹಿಸದೆ, ಅರ್ಥವನ್ನು ತಿಳಿಯದೆ ಹೋಗಿದ್ದರು. ನಾವು ಶಿಷ್ಯರ ಹಾಗೆ ಸಂಭ್ರಮಗೊಂಡು, ಹೌದು ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಹಂಗಿನಲ್ಲಿದ್ದೇವೆ. ಹೌದು, ಒಂದು ರೀತಿಯಿಂದ ಈ ಶಿಲುಬೆಯ ಧ್ಯಾನ ನಮಗೆ ದುಃಖವನ್ನು ತಂದಾಗ್ಯೂ ಆ ಶಿಲುಬೆಯ ಮಹಿಮೆ ನಮಗೆ ಸಂತೋಷವನ್ನು ಮತ್ತು ಅದೇ ಮಹತ್ ಕಾರ್ಯಗಳನ್ನು, ಅವುಗಳ ವಿಷಯದಲ್ಲಿ ನಮಗೆ ಉತ್ಸುಕತೆಯನ್ನು ತರುವಂಥದ್ದಾಗಿದೆ. ಆದುದರಿಂದ ನಾವು ಕೂಡ ಇಂದು ಜಯ, ಕರ್ತನ ಹೆಸರಿನಲ್ಲಿ ಬರುವಂಥ ಆತನಿಗೆ ಆಶೀರ್ವಾದ ಎಂಬುದಾಗಿ ನಾವು ಕೂಡ ನಮ್ಮ ಮನಸ್ಸುಗಳಲ್ಲಿ ಆರ್ಭಟಿಸೋಣ ಮತ್ತು ದೇವರ ವಾಕ್ಯವನ್ನು ನೆರವೇರಿಸಲು ಬಂದಂಥ ಯೇಸು ಸ್ವಾಮಿ ಮತ್ತೊಂದು ಆವರ್ತಿ ಕೂಡ 2ನೇ ಸಾರಿ ಹೌದು ಅರಸನಾಗಿ, ಅರಸರ ಅರಸನಾಗಿ, ರಾಜಾದಿರಾಜನಾಗಿ ಬರ್ತಾರೆ ಎಂಬುದನ್ನು ನಾವು ಸ್ಮರಿಸಿಕೊಂಡು ಜೀವಿಸುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಆಮೇನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಆರೈಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಉಣ್ಣಲ್ಪಟ್ಟು
ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ವಿಧಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ದಾವಿದನ ಕುಮಾರನೇ, ಈ ಲೋಕದಲ್ಲಿರುವಾಗ ಅನೇಕ ಸವಾಲುಗಳು ಇದ್ದಾಗ್ಯೂ, ಅನೇಕ ಪಂಥಾಹ್ವಾನಗಳು ಇದ್ದಾಗ್ಯೂ ನೀನು ಅದ್ಯಾವುದಕ್ಕೂ ಎದರದೆ ಯೆರೂಸಲೇಮನ್ನ ಅರಸನಂತೆ ಪ್ರವೇಶ ಮಾಡುತ್ತಿ ಸ್ವಾಮಿ.
ಹೌದು, ಆ ಯೆರೂಸಲೇಮನ್ನ ಪ್ರವೇಶ ಮಾಡುವಾಗ ಮುಂದಿರುವಂಥ ಮರಣ ಸಮೀಪವಾಗಿದೆ ಎಂಬುದಾಗಿ ತಿಳಿದಾಗ್ಯೂ ಸಹ ನೀನು ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ಆ ಯೆರೂಸಲೇಮನ್ನ ನೀನು ಪ್ರವೇಶಿಸುತ್ತಿ. ಈ ದಿನದ ವಾಕ್ಯದ ಭಾಗ ನಮಗೆ ಆ ಸವಾಲನ್ನ ಎದುರಿಸುವಂಥ ಧೈರ್ಯವನ್ನ ತಂದುಕೊಟ್ಟಿದೆ. ನೀನೇ ನಮ್ಮನ್ನ ರಕ್ಷಿಸುವುದಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನ ಮತ್ತೊಮ್ಮೆ ನಮಗೆ ನೆನಪಿಸಿದೆ. ಈ ಒಂದು ಮಾತನ್ನು ನಾವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಂಡು ನಮ್ಮ ರಕ್ಷಕನಾಗಿರುವಂಥ ನಿನ್ನನ್ನ ಅಂಗೀಕರಿಸಿ ನಿನ್ನ ಒಂದು ಅನ್ಯೋನ್ಯತೆಯಲ್ಲಿ ಬದುಕುವ ಹಾಗೆ ನಮ್ಮನ್ನ ಈ ಜೀವಿತದಲ್ಲಿ ಮುನ್ನಡೆಸು. ದೇವರೇ, ವಿಶೇಷವಾದಂಥ ರೀತಿಯಲ್ಲಿ ಈ ಆರಾಧನೆಯಲ್ಲಿ ನಡೆಸೋದಕ್ಕಾಗಿ ನಿನಗೆ ಸ್ತೋತ್ರ. ನಾವು ಸಹ ನಿನ್ನಿಂದ ಸಿಗುವಂಥ ರಕ್ಷಣೆಯನ್ನು ಪ್ರತಿನಿತ್ಯವೂ ಹೊಂದಿಕೊಳ್ಳುವ ಹಾಗೆ ನೀನು ನಮಗೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ, ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಆರೈಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ, ಆಮೇನ್. ನಂಬಿಕೆಯಿಂದ ದೇವರ ಆಶೀರ್ವಾದವನ್ನ ಹೊಂದಿಕೊಳ್ಳೋಣ. ಯೇಸು ಕ್ರಿಸ್ತನು ಯೆರೂಸಲೇಮನ್ನು ಪ್ರವೇಶ ಮಾಡಿದ್ದಾನೆ. ಆತನು ನಮ್ಮೆಲ್ಲರ ಜೀವಿತವನ್ನು ಸಹ ಪ್ರವೇಶ ಮಾಡುವಂತವನಾಗಿರಲಿ. ಅರಸನಂತೆ, ರಾಜನಂತೆ, ನಮ್ಮ ನಾಯಕನಂತೆ, ದೇವರಂತೆ, ಸ್ನೇಹಿತನಂತೆ ನಮ್ಮ ಜೀವಿತಗಳನ್ನು ಪರಿವರ್ತನೆ ಮಾಡುವಂತವನಾಗಿರಲಿ. ಹೀಗೆ ಮಾಡುವ ಹಾಗೆ ತಂದೆಯಾದ ದೇವರ ಪ್ರೀತಿ, ಮಗನಾದ ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮನಾದ ದೇವರ ಅನ್ಯೋನ್ಯತೆ, ಸಹವಾಸವು, ಸಹಾಯವು ನಮ್ಮನ್ನ ಯಾವಾಗಲೂ ಸಹಾಯ ಮಾಡಿ ಮುನ್ನಡೆಸುವಂಥದ್ದಾಗಿರಲಿ. ಆಮೇನ್.